Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಇಲ್ಲಿ ಬಳ್ಳಾರಿ ಜಿಲ್ಲೆಯ ಒಂದು ಹಲ್ಕುಂದಿ ಒಂದು ಗ್ರಾಮದಲ್ಲಿ ವೀರಭದ್ರೇಶ್ವರ ಪದವಿ ಪೂರ್ವ ಕಾಲೇಜಿಗೆ ನಾನು ವಿಸಿಟ್ ಮಾಡಿರ್ತಕ್ಕಂಥದ್ದು. ಕೆಲವೊಂದು ಫೋಟೋಸ್ ಇಲ್ಲಿ ಲಭ್ಯ ಇದೆ. ಬಹುಶಃ ಒಂದು ಕೊರತೆ ಇದೆ. ಇಲ್ಲಿ ಗುಣಮಟ್ಟ ಶಿಕ್ಷಣ ಇದ್ರೂ ಕೂಡ ಇವರು ಎಲ್ಲಿ ಕೂಡ ಪ್ರಚಾರ ಇಲ್ಲ. ಏನಂದರೆ ನಾವು ಇದರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ಅದನ್ನು ಒಂದು ದೊಡ್ಡ ಜಾಬ್ ತಗೋಬೋದು ಅಂತ ನನ್ನ ಡಿಸಿಷನ್ ಸರ್. ಎಲ್ಲ ಲೆಕ್ಚರರ್ಸು ಪೇರೆಂಟ್ಸಿಗೆ ಒಂದು ಇದು ಹೇಳ್ತಾರೆ ಸರ್, ಭರವಸೆ ಕೊಡ್ತಾರೆ ಸರ್, ಇಲ್ಲಿ ಯಾವುದು ತೊಂದರೆ ಇಲ್ಲ ಅಂತ ಹಂಗೆ ನೋಡ್ಕೊಂತಿದ್ದಾರೆ ಸರ್. ಎಲ್ಲ ಕಾಲೇಜ್ಗಿಂತ ಈ ಕಾಲೇಜ್ ನನಗೆ ಇಷ್ಟ ಆಯ್ತು ಸರ್. ತುಂಬ ಚೆನ್ನಾಗಿ ಎಲ್ಲ ಕಾಲೇಜ್ ಲೆಕ್ಚರ್ಸ್ ಚೆನ್ನಾಗಿ ಲೆಸನ್ ಮಾಡ್ತಾರೆ ಸರ್, ಅರ್ಥ ಆಗ್ತೈತೆ ಸರ್. ಕಾಲೇಜ್ ಲೆವೆಲ್ ಎಲ್ಲ ಸೇರಿನೇ ಮಾಡ್ತಾರೆ. ಆದರೆ ನಾನು ಇಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಬರ್ತೀನಿ ಬೆಳಗ್ಗೆ ಮತ್ತು 1:30 ಹಂಗೆ ಹೋಗ್ಬಿಡ್ತೀನಿ. ನಾನು ಜಾಯ್ನ್ ಆಗಿರೋದು 1-2 ವರ್ಷ ಆಯ್ತು ಸರ್. ಇಲ್ಲಿನ ಒಂದು ವಾತಾವರಣಕ್ಕೆ ಇಲ್ಲಿನ ಏನಿದೆ ಅಂತ ಹೇಳಿ ಇನ್ನು ತಿಳ್ಕೊಳಕ್ಕೆ ಟೈಮ್ ಬೇಕು. ಮುಂದೆ ಹೋಗಿ ನಾನು ಎಲ್ಲ ಕಾರ್ಯಕ್ರಮ ಮಕ್ಕಳ ಕೈಯಲ್ಲಿ ಮಾಡಿಸ್ಬಲ್ಲೆ ಅನ್ನುವಂತಹ ಒಂದು ಇದನ್ನು ಇಟ್ಕೊಂಡಿದ್ದೀನಿ. ಮುಂದೆ ಹೋಗಿ ಮಕ್ಕಳ ಕೈಯಲ್ಲಿ ಇವೆಲ್ಲ ಕನ್ನಡದ ಪರದ ಒಂದು ಕಾರ್ಯಕ್ರಮಗಳನ್ನು ಮಾಡಿಸ್ತೇನೆ. ಈಗ ಬಡತನ ಎಲ್ಲಿ ಗೊತ್ತಾಯಿತು ಅಂತ ಹೇಳಿದ್ರೆ ಈ ಕಾಲೇಜಲ್ಲೇ ಬಂದೇ ಗೊತ್ತಾಯಿತು. ನಾವು ಮಧ್ಯಮ ವರ್ಗದಿಂದ ಬಂದವರು, ಹಾಗಾಗಿ ನನಗೆ ಇಷ್ಟು ಬಡತನ ಇದೆ. ಮಕ್ಕಳು ಇಷ್ಟು ಬಡತನದಲ್ಲೂ ಪೋಷಕರು ಸಹಿತ ಕೂಲಿ ಎಲ್ಲ ಮಾಡಿ 30 ರೂಪಾಯಿ ಮಕ್ಕಳಿಗೆ ದಿನ ಕೊಟ್ಟು ಕಳಿಸ್ತಾರ. ಈ ಟೈಪ್ ಆಗಿರುವಂತಹ ಪರಿಸ್ಥಿತಿಗಳನ್ನು ಇದು ಮಾಡ್ತಾ ಇದ್ದಾರೆ. ಮಕ್ಕಳು ತಂದೆ ತಾಯಿ ಕಳಿಸ್ತಾ ಇದ್ದಾರೆ, ಮಕ್ಕಳು ಬಂದು ಚೆನ್ನಾಗಿ ಓದ್ತಾನೂ ಇದ್ದಾರೆ. ಆದರೆ ಬಡತನ ಅನ್ನುವಂತಹದ್ದು ಈ ರೀತಿ ಮಕ್ಕಳಿಗೆ ಇದು ಮಾಡುತ್ತಾ ಅಂತ ನಾನು ಇಲ್ಲಿ ಹೆಚ್ಚಾಗಿ ಬಡತನದ ಬಗ್ಗೆ ತಿಳ್ಕೊಂಡೆ ಸರ್. ಸರ್, ಇದು ಮಹಿಳಾ ಸಂಖ್ಯೆ ಹೆಚ್ಚಿದೆ ಸರ್, ಸ್ವಲ್ಪ ಬಾಯ್ಸ್ ಕಡಿಮೆ ಇದೆ ಸರ್. ಬಾಯ್ಸ್ ಯಾಕಂದರೆ ಇವತ್ತು ಮೊಬೈಲ್ ಟೆಕ್ನಾಲಜಿಯಿಂದ ಸ್ವಲ್ಪ ಎಂಜಾಯ್ಮೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಇಲ್ಲಿ ಎಂಜಾಯ್ಮೆಂಟ್ ಕಡಿಮೆ ಮಕ್ಕಳಿಗೆ. ಇಲ್ಲಿ ಎಜುಕೇಷನ್ ಹೆಚ್ಚಿರುತ್ತೆ. ಈ ಟೆಕ್ನಾಲಜಿ ಇದನ್ನು ಮೊಬೈಲ್ ಸಿಟಿಗೆ ಅಡ್ಡಾಡಬೇಕು, ಎಂಜಾಯ್ ಮಾಡಬೇಕು ಅನ್ನೋದಕ್ಕೋಸ್ಕರ ಬಾಯ್ಸ್ ಅಲ್ಲಿ ಹೋಗ್ತಾರೆ. ಅವಾಗೆಲ್ಲ ಬಾಯ್ಸ್ 30 ಇದ್ರೆ ಅವು 30 ಇರ್ತಿದ್ವು ಸರ್. ಇವಾಗ 2 ಇಯರ್ಸಿಂದ ಸ್ವಲ್ಪ ಬಾಯ್ಸ್ ಕಡಿಮೆ ಆಗಿದ್ರು ಸರ್, ಅಷ್ಟೇ. ಮಠದಲ್ಲಿ ರೂಮ್ಸ್ಗಳು ಇದ್ದಾವಲ್ಲ, ಆ ರೂಮ್ಸಲ್ಲಿ ಮಕ್ಕಳಿದ್ದಾರೆ, ಸ್ಟೂಡೆಂಟ್. ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಆ ರೂಮಲ್ಲಿ ಹೋಗಿ ಆ ಮಂಚನೂ ಇದೆ ಸರ್, ಅಲ್ಲಿ ರೆಸ್ಟ್ ಮಾಡ್ತಾರೆ. ಈಗ ಜ್ಯೋತಿ ಅಂತ ಒಬ್ಬ ದೀಪಿಕಾ ಅಂತ ಇದ್ರಲ್ಲ, ಅವರು ಮಠದಲ್ಲೇ ಇರೋದು ಸರ್. ಅವರು ರೂಮಲ್ಲಿ ಮಂಚಗಳೂ ಇದ್ದಾವೆ. ಹಾಗೇನಾದರೂ ಪ್ರಾಬ್ಲಮ್ ಜಾಸ್ತಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆದರೆ ನಾವು ಆ ರೂಮಿಗೆ ಕಳಿಸ್ತೇವೆ. ಅವ್ರು ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿ ರೆಸ್ಟು ಮಾಡ್ಬೋದು ಸರ್. ಗ್ರಾಮೀಣ ಪ್ರಾಂತ್ಯದಾಗಿರೋಂಥ ಮಕ್ಕಳಿಗೆ ಸ್ವಲ್ಪ ಆದರೂ ನಾವೇನಾದರೂ ಸಹಾಯ ಮಾಡಬೇಕು. ಸಹಾಯ ಮಾಡಬೇಕಂತಂದರೆ ಇವತ್ತು ನಾವು ದುಡ್ಡು ಕೊಟ್ಟರೆ ಕಳ್ಕೊತಾರೆ, ಊಟ ಇಕ್ಕಿದ್ರೆ ಸಾಯಂಕಾಲ ಇನ್ನೊಬ್ಬರ ಮನೆಗೆ ಹೋಗ್ತಾರೆ. ಆದರೆ ಶಿಕ್ಷಣ ಕೊಟ್ಟಿದ್ದೀವಿ ಅಂತಂದರೆ ಅವ್ರಿಗೆ ಏನಾದರೂ ಸ್ವಲ್ಪ ಮುಂದಿನ ಜೀವನದಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನನಗೆ ಇವತ್ತು ಸಾಕಷ್ಟು ಬಳ್ಳಾರಿನಲ್ಲಿ ನಿಮ್ಗೆ 30,000 ಕೊಡ್ತೀವಿ, 40,000 ಕೊಡ್ತೀವಿ, 5,000 ಸ್ಯಾಲ್ರಿ ಕೊಡ್ತೈತೆ, ನೀವು ಅಷ್ಟು ದೂರ ಹೋಗೋದೇನು ಅಂತಂದು ಕರೆದ್ರೂ ಕೂಡ ನಾವು ಹೋಗ್ತಾ ಇಲ್ಲ. ಕಾರಣ ಏನಂತಂದರೆ ಒಂದೇ, ನಾವು ಎಲ್ಲೇ ನಾವು ನೆಲೆ ಊರಿದ್ದೀವೋ ಇವತ್ತು ಹಸಿದವನಿಗೆ ಊಟ ಇಕ್ಕೋದು ಇಂಪಾರ್ಟೆಂಟು, ಹಸಿವಿಲ್ದವನಿಗೆ ಊಟ ಇಕ್ಕೋದು ತುಂಬ ತಪ್ಪಾಗ್ತಾಯಿದೆ. ಯಾಕಂದರೆ ನಾನೊಂದು ಸಾರಿ ಇಲ್ಲಿಗೆ ಬಂದಾಗ ನಮ್ಗೆ ಹಸಿವಾಗಿತ್ತು. ಅವತ್ತು ನಮ್ಮ ಶಿವಾನಂದ ಭಾರತಿ ಸ್ವಾಮೀಜಿ ಅವರು ಒಂದು ನೆಲೆ ಕೊಟ್ಟು ನೀನು ಯಾರು, ಯಾವ ಊರು, ಯಾವ ಕಡೆ, ಯಾವ ಪ್ರಾಂತ ಅಂತ ವಿಚಾರ ಮಾಡ್ದಂಗೆ ನಮಗೆ ಕೊಟ್ಟರು. ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ, ಇದು ನಿಮ್ಮ ಮಠ, ನಿಮ್ಮ ಸಂಸ್ಥೆ, ನಿಮ್ಮ ವಿದ್ಯಾರ್ಥಿಗಳಂತ ಒಂದು ಭರವಸೆ ನಮಗೆ ಕೊಟ್ಟರು, ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಇವತ್ತಿಗೂ ಅದೇ ನಾವು ನಂಬಿಕೆ ಉಳಿಸ್ಕೊಂಡಿದ್ದೀವಿ. ಯಾಕಂತಂತಂದರೆ ಎಲ್ಲಾದ್ರೂ ಜೀವನದಲ್ಲಿ ಸಮಾಜದಲ್ಲಿ ಎಲ್ಲಾದರೂ ಹೋಗಿ ಬದುಕ್ಬೋದು. ಆದರೆ ಒಂದು ಮಠದ ಉನ್ನತಿಗಾಗಿ ಇಷ್ಟೆಲ್ಲ ಇವತ್ತು ಸಂಸ್ಥೆ ಕಟ್ಟಿದ್ದಾರೆ ಅಂತಂತಂದರೆ ನಮ್ಮ ಒಂದು ಭರವಸೆ ಮೇಲೆ ಇಕ್ಕಿದ್ದಾರೆ. ಮೊದಲಿಂದ ನಾವು ಬಂದಾಗಿಂದ ಈಗ ನೋಡ್ಬೇಕಂದ್ರೆ ಭಾಳಷ್ಟು ಚೇಂಜಸ್ ಆಗ್ಯಾವ ಸರ್. ಇಲ್ಲಿ ಕನ್ನಡ ಮಾಧ್ಯಮ ಸರ್ ಮೊದಲು ಭಾಳಷ್ಟು ಜನ ವಿದ್ಯಾರ್ಥಿಗಳು ಬರ್ತೇನೆ ಇರಲಿಲ್ಲ ರೀ, ಸ್ಟಾರ್ಟಿಂಗ್ ರೀ. ಆಮೇಲೆ ಎರಡನೇದು ರೀ, ಇಲ್ಲಿ ಪೇರೆಂಟ್ಸು ಹೋಗಂತಾರೆ, ಯಾರಿಗೆ ಮಕ್ಕಳಿಗೆ ಹೋಗಿ ಅಂತಾರೆ ರೀ. ಆದ್ರೆ ಅವ್ರು ಏನು ಮಾಡ್ತಾರೆ ರೀ, ಕೆಲವೊಂದು ಈಗ ಬಾಯ್ಸ್ ಇರ್ತಾರಲ್ಲ ರೀ, ಅವ್ರು ಬಳ್ಳಾರಿ ಹೋಗ್ತಾರೆ ರೀ.
ನಾವು ಇಲ್ಲಿ ಯಾಕಂದ್ರೆ ನಮ್ಮದು ಸಿ ಸಿ ಕ್ಯಾಮ್ರಾ ಎಲ್ಲ ಅವೈಲೇಬಲ್ ಐತೆ ಸರ್ ಇಲ್ಲಿ ಎಲ್ಲ 32 ಸಿ ಸಿ ಕ್ಯಾಮ್ರಾ ಅದಾವೆ ಸರ್ ನಮ್ಮ ಮಠದೊಳಗಡೆ. ಇಲ್ಲಿ ಏನು ಪ್ರಾಬ್ಲಮ್ ಆಗದ ನಾವು ನೋಡ್ಕೋತೀವಿ ರೀ. ಈಗ ಹೆಣ್ಮಕ್ಳು ಏನು ತೊಂದರೆ ಆಗಿಲ್ಲ, ಗಂಡು ಮಕ್ಳು ಹೆಣ್ಮಕ್ಳು ಏನು ತೊಂದರೆ ಆಗಲ್ಲ ರೀ. ಆಮೇಲೆ ನಾವು ಹೊರಗಡೆ ಅಂತೂ ಬೆಳಂಗಿನ ಇಲ್ಲ ರೀ. ಹೆಣ್ಮಕ್ಳು ಭಾಳ ಸೇಫ್ಟಿ ಇದೆ ಅಂತ ಹೆಣ್ಮಕ್ಳು ಮಾತ್ರ ಜಾಸ್ತಿ ಬರೋದಿಲ್ಲ ರೀ. ಮತ್ತು ಇನ್ನೊಂದು ಏನಂತಂದ್ರೆ ರೀ, ಅವು ನಾವು ಜಾಸ್ತಿ ಅವ್ರಿಗೆ ನಮ್ಮ ಇವ್ರು ಒತ್ತಡ ಮಾಡ್ತಾರಲ್ಲ ರೀ, ಚೆನ್ನಾಗಿ ಓದು ಅಂತ ಹೇಳ್ರಿ. ಆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಅಡ್ಡಾಡಕ್ಕೆ ಅನುಕೂಲ ಇರೋಂಗಿಲ್ಲ ರೀ. ಹಿಂಗೆ ಪೇರೆಂಟ್ಸ್ಗಳು ಭಾಳಷ್ಟು ಜನ ಹೇಳಿದ್ರು ಬರೋಂಗಿಲ್ಲ ರೀ. ಇನ್ನೊಂದು ಏನು ಪ್ರಾಬ್ಲಮ್ ಐತೆ ಅಂದ್ರೆ ರೀ, ಸುತ್ತ ಕಡೆ ಫ್ಯಾಕ್ಟ್ರಿಗಳು ಭಾಳ ಸರ್ ಇಲ್ಲಿ. ಫ್ಯಾಕ್ಟ್ರಿ ಬಂದು ಅವ್ರು SLC ಮುಗಿದವ್ರು ಕೆಲಸಕ್ಕೆ ಹೋಗ್ಬಿಡ್ತಾರೆ ರೀ. SLC ಮಾಡೋ ಬರ್ತಾರೆ ರೀ, SLC ಅಂತ ಫ್ಯಾಕ್ಟ್ರಿ ಹೋಗ್ತಾರೆ ರೀ, ಫಸ್ಟಿಗೆ ಅಡ್ಮಿಷನ್ ಮಾಡ್ತಾರೆ ರೀ, ಒಂದು 4 ದಿನ ಬಂದಾಗ ಮಾಡ್ತಾರೆ ರೀ, ಹೋಗ್ಬಿಡ್ತಾರೆ ರೀ. ಹಿಂಗೆ ಎಲ್ಲ ಸಮಸ್ಯೆಗಳು ಇರೋದ್ರಿಂದ ಇಲ್ಲಿ ಜಾಸ್ತಿ ಬರ್ತಾ ಇಲ್ಲ ರೀ. ಮತ್ತು ನಮ್ಮ ಜೊತೆ ಪ್ರಾಂಶುಪಾಲರು ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಒಲ್ಲಪ್ಪ ಅವರು ಈ ಒಂದು ಕಾಲೇಜ್ ಬಗ್ಗೆ, ಆಮೇಲೆ ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಬಗ್ಗೆ. ಹಾಗೆ ಒಬ್ಬ ಉಪನ್ಯಾಸಕರು ಹೇಳಿದರು, ಸರ್ ಇವತ್ತು ಆ ಸ್ವಾಮೀಜಿಯಿಂದ ಈ ಮಠದಿಂದ ಊಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇವತ್ತು ಮೇಲ್ನೋಟಕ್ಕೆ ಇಲ್ಲಿ ಮಕ್ಕಳಿಗೆ ಮಾತ್ರ ಶಿಕ್ಷಣ ಕೊಡ್ತಾ ಇಲ್ಲ, ಜೊತೆಗೆ ಒಂದು ಬದುಕು ಕೂಡ ಕೊಡ್ತಾ ಇದೆ ಅಂತಕ್ಕಂಥದ್ದು ಕೂಡ ಈ ಕಾಲೇಜಲ್ಲಿ ಒಂದು ಸಂದೇಶ ಸ್ನೇಹಿತರೆ. ಸರ್ ಡಿ ಉಲ್ಲಪ್ಪ ಅಂಥೇಳಿ ಸರ್, ನಂದು ಪ್ರಾಪರ್ ರಾಯಚೂರು ಡಿಸ್ಟಿಕ್ಕು ಲಿಂಗಸೂರು ತಾಲೂಕು ಮುದಗಲ್ ಗ್ರಾಮ ಸರ್. ನಾನು ಬಳ್ಳಾರಿಗೆ 1980ಕ್ಕೆ ಬಳ್ಳಾರಿಗೆ ಬಂದಿದ್ದೀನಿ ಸರ್. ನಮ್ಮ ತಾಯಿ ತಮ್ಮ ಅಂದರೆ ಸೋದರ ಮಾವನ ಮನೇಲಿ ಬೆಳೆದಿದ್ದೀನಿ ಸರ್. ನಾನು 1980ರಿಂದ ನನ್ನ ಪ್ರೈಮರಿ, ಹೈಸ್ಕೂಲು, PUC, ಡಿಗ್ರಿ ಎಲ್ಲ ಸರ್ ಬಳ್ಳಾರಿಯಲ್ಲೇ ಮಾಡಿದ್ದೀನಿ ಸರ್. ನನ್ನ ಸೋದರ ಮಾವನ ಅವರ ಆಶ್ರಯದಲ್ಲೇ ನಾನು ಬೆಳೆದೆ ಸರ್. B.Ed ಬೆಳಗಾಂನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶಿಕ್ಷಣ ಮಂದಿರದಲ್ಲಿ B.Ed ಮುಗಿತು. 2001ರಲ್ಲಿ M.Ed ಗುಲ್ಬರ್ಗ ವಿಶ್ವವಿದ್ಯಾಲಯ 2001ರಲ್ಲಿ ಮುಗಿತು ಸರ್. ನಂದು M.Ed ಏಪ್ರಿಲ್ 24, 2001ರಲ್ಲಿ ಮುಗಿತು ಸರ್. ನಾನು ಆಗಸ್ಟ್ 17ನೇ ತಾರೀಕು ಬಳ್ಳಾರಿ ಸರ್ಕಾರಿ ಮಾಜಿ ಪುರಸಭೆ ಪದವಿ ಪೂರ್ವ ಕಾಲೇಜು ಅಲ್ಲಿ ಶಿಕ್ಷಣ ಉಪನ್ಯಾಸಕನಾಗಿ ನಾನು 2004ರಿಂದ 2001ರಿಂದ 2004ರವರೆಗೆ ಅಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತು 2001ರಿಂದ 2006ವರೆಗೂ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಬಳ್ಳಾರಿ ಅಲ್ಲಿ ನಾನು 5 ವರ್ಷ ಮಾಡಿದ್ದೀನಿ ಸರ್. ಮತ್ತು SC ಕಾಲೇಜ್ನಲ್ಲಿ 2001ರಿಂದ 2002 ಅಲ್ಲಿ 1 ವರ್ಷ ಮಾಡಿದ್ದೀನಿ. ಕುಡ್ತೀನಿ ಶ್ರೀ ಹರಗಂಡೋಣಿ ಬಸನಗೌಡರ ಪದವಿ ಪೂರ್ವ ಕಾಲೇಜು ಅಲ್ಲೂ 1 ವರ್ಷ ಶಿಕ್ಷಣ. ಈ ಎಲ್ಲ 4 ಕಾಲೇಜುಗಳಲ್ಲೇ ಶಿಕ್ಷಣ ಉಪನ್ಯಾಸಕನಾಗಿ ಸೇವೆ ಮಾಡಿದ್ದೆ ಸರ್. ಆಗ ನನ್ನ ಸಂಬಳ 21 ವರ್ಷದ ಹಿಂದೆ, ಆಗ ನಾವು ಗೆಸ್ಟ್ ಲೆಕ್ಚರರ್ ಕೆಲಸ ಮಾಡಬೇಕಾದ್ರೆ ನಮ್ಮ ಸಂಬಳ ಬರೀ 800 ರೂಪಾಯಿ ಇತ್ತು ಸರ್. ಮತ್ತು ಇಲ್ಲೇ ಸರ್ 2004ರಲ್ಲಿ ಆಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ DK ಶಿವಕುಮಾರ್ ಸಾಹೇಬರು ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು 1000 ಕಾಲೇಜುಗಳು ಕೊಟ್ಬಿಟ್ರು. ಅದು ಪರ್ಮಿಷನ್ ಕೊಟ್ಟರು ಸರ್. ಆ ಕೊಟ್ಟಾಗ ನಮ್ಮ ಬಳ್ಳಾರಿ ಗ್ರಾಮೀಣ ಭಾಗದಲ್ಲಿ ನಮ್ಮದು ಶ್ರೀ ವೀರಭದ್ರೇಶ್ವರ ಗ್ರಾಮೀಣ ಶಿಕ್ಷಕರ ತರಬೇತಿ ಕೇಂದ್ರ, ಇಲ್ಲಿ D.Ed ಕಾಲೇಜ್ ಸ್ಟಾರ್ಟ್ ಆಯಿತು ಸರ್. ನಮಗೆ ಬೇರೆಯವ್ರ ಕಡೆಯಿಂದ ಇಲ್ಲಿ D.Ed ಕಾಲೇಜ್ ಸ್ಟಾರ್ಟ್ ಆಗಿದೆ. ನಿಮ್ಮದು M.Ed ಮುಗಿದಿದೆ, ನೀವ್ಯಾಕೆ ಅಲ್ಲಿ ಪ್ರಯತ್ನ ಮಾಡಬಾರ್ದು ಅಂಥೇಳಿ ನಮ್ಮ ಸ್ನೇಹಿತರು ಕೇಳ್ಕೊಂಡಾಗ ಆಗ ನನಗೆ ಅನ್ನಿಸ್ತು, ಈ 4 ಕಾಲೇಜುಗಳಲ್ಲಿ ದುಡಿಯೋದಕ್ಕಿಂತ ನಮ್ಮ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ, ಪ್ರಾಥಮಿಕ ಶಿಕ್ಷಕರ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯದಾದದ್ದು ಅಂತ ತಿಳ್ಕೊಂಡು ನಾವು 2004 ಆಗಸ್ಟ್ 30ನೇ ತಾರೀಕಿಗೆ ಇಂಟರ್ವ್ಯೂ ಮುಗಿಸ್ಕೊಂಡ್ವಿ. 2004 ಡಿಸೆಂಬರ್ 4 2004ರಲ್ಲಿ ಇಲ್ಲಿ D.Ed ಕಾಲೇಜು ಶ್ರೀ ವೀರಭದ್ರೇಶ್ವರ ಗ್ರಾಮೀಣ ಶಿಕ್ಷಕರ ತರಬೇತಿ ಕೇಂದ್ರ ಸ್ಥಾಪನೆ ಆಯಿತು. ಬಹುಶಃ ಬಳ್ಳಾರಿಯಲ್ಲೇ ಒಂದು ಗೌರ್ಮೆಂಟ್ ಕಾಲೇಜ್ ಬಿಟ್ಟರೆ ಒಂದು ಶಾಹುಮಾರದ ಕಾಲೇಜ್ ಇತ್ತು, ಶಾಹುಮಾರದ D.Ed ಕಾಲೇಜು ಅಂಬಾಯಿ ಹತ್ರ ಬರ್ತದೆ. ಅದು ಬಿಟ್ಟರೆ ಈ ಗ್ರಾಮೀಣ ಭಾಗದಲ್ಲೇ ನಮ್ಮ ಕಾಲೇಜು ಬಹುಶಃ ಸ್ಥಾಪನೆ ಆಯಿತು. ನಮ್ಮ ಅಜ್ಜರ ಉದ್ದೇಶ ಏನಂದರೆ ಇದೆಲ್ಲ ಗ್ರಾಮೀಣ ಭಾಗ ಇದೆ, ಇಲ್ಲಿ ಯಾವುದು D.Ed ಕಾಲೇಜ್ ಯಾವುದೂ ಇಲ್ಲ, D.Ed ಕಾಲೇಜ್ ಸ್ಟಾರ್ಟ್ ಮಾಡೋಣ ಅಂತಂಥೇಳಿ 2004ರಲ್ಲಿ ಪರ್ಮಿಷನ್ ತಂದರು ಸರ್. ನಾವು 2004ರಿಂದ ಬಹುಶಃ ಈಗ 2025-26 ಸಾಲಿದೆ. ಕಳೆದ 21 ವರ್ಷದಿಂದಲೂ ಕೂಡ ನಾವು ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ ಸರ್. ನಮಗೆ ಬಹುಶಃ ಇಲ್ಲಿ ನಮಗೆ ಬಹಳ ತೃಪ್ತಿ ಇದೆ. ನಾವು 2004ರಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಬಹುಶಃ ವೈಯಕ್ತಿಕವಾಗಿ ಕೂಡ ನನಗೆ ಒಳ್ಳೆಯದಾಗಿದೆ ಸರ್. ಯಾಕೆ ಅಂತಂದರೆ ಈ ನೆಲದ ಮಹಿಮೆ ಅದೇನೋ ಗೊತ್ತಿಲ್ಲ ನಮಗೆ. ಇಲ್ಲಿ ಈ ಮಠದಲ್ಲಿ ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ. ಬಹುಶಃ ವಿಶೇಷ ಕೇಳಿ ನಮ್ಮ ಸಿದ್ಧಾರೂಢ ಸಂಸ್ಕೃತಿ, ನಮ್ಮದು ವಿರಕ್ತ ಮಠ ಅಲ್ಲ, ನಮ್ಮದು ಸಿದ್ಧಾರೂಢ ಸಂಸ್ಕೃತಿ.
ಒಂದಾಗಿ ಬಾಳರಿ ವಿಶ್ವಶಾಂತಿ ನೆಲೆಸಿರಿ ಅಂತಕ್ಕಂಥ ಮಂತ್ರ. ನಮ್ಮ ಮಠದಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ, ಎಲ್ಲರೂ ಕೂಡ ನಮ್ಮ ಮಠಕ್ಕೆ ನಡ್ಕೊಳ್ತಾರೆ. ಬಹುಶಃ ಇದು ವಿರಕ್ತ ಮಠಗಳಲ್ಲಿ ಅಂದರೆ ವಿರಕ್ತ ಮಠಗಳೇ ಬೇರೆ, ನಮ್ಮ ಮಠ ಬೇರೆ. ಆ ವಿರಕ್ತ ಸಂಸ್ಕೃತಿಯೇ ಬೇರೆ, ನಮ್ಮ ಸಂಸ್ಕೃತಿಯೇ ಬೇರೆ, ನಮ್ಮ ಸಿದ್ಧಾರೂಢ ಸಂಸ್ಕೃತಿ ಅಂತೇಳಿ ಹೇಳ್ತಾ 2004ರಲ್ಲಿ ನಾವು ಬಂದಾಗ ನನಗೆ ಬಹುಶಃ ಆಗ ಎಲ್ಲ ನಮ್ಮ PUC ಮಕ್ಕಳೆಲ್ಲರೂ ಕೂಡ ಇಲ್ಲಿ D.Ed ಅಡ್ಮಿಷನ್ ಮಾಡಿಸೋರು. ನಮ್ಮ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಸರ್ಕಾರಿ ಈ ಗೌರ್ಮೆಂಟು D.Ed ಅಂದರೆ ಡಯಟ್ ಬಿಟ್ಟರೆ ಕೂಡ್ಲಿ ಖಾನಾಮಡುಗು ಕಾಲೇಜ್ ಏಡೆಡ್ಡು ಅದು ಮಟ್ಟದ್ದೇ, ಹರಪನಹಳ್ಳಿ ತೆಗ್ಗಿನ ಮಟ್ಟದ್ದು. ಈ 3 ಬಿಟ್ಟರೆ ಜೊತೆಗೆ ಈ ಬಳ್ಳಾರಿ ಸಿಟಿಯಲ್ಲೇ ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರಿದೆ. ಸುಮಾರು 2004ರಿಂದ 2014ರವರೆಗೂ ಕೂಡ ನಮ್ಮ D.Ed ಕಾಲೇಜ್ ಏನಿದೆ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸಿಗೆ ನಮ್ಮ ಮಕ್ಕಳೆಲ್ಲ ಹೋಗಿ ಬಂದಿದ್ದಾರೆ. ನಾವು ಒಂದೊಂದು ಸಲ ಗೆದ್ದಿದ್ದೀವಿ, ಒಂದು ಸಲ ರನ್ ಅಪ್, ಒಂದು ಸಲ ವಿನ್ನರ್ ಅಪ್ ಕೂಡ ಆಗಿದ್ದೀವಿ. 2014ರವರೆಗೂ ಕೂಡ ನಮ್ಮ D.Ed ಕಾಲೇಜ್ ಭಾಳ ಚೆನ್ನಾಗಿ ನಡೀತು. 2014 ನಂತರ ಸರ್ಕಾರ ಯಾವುದೇ ಕಾಲ್ಫಾರ್ಮ್ ಮಾಡಲಿಲ್ಲ ಸರ್. ಈ ಪ್ರೈಮರಿಗೆ 2014 ಅಷ್ಟು ಕಾಲ್ಫಾರ್ಮ್ ಮಾಡಲಿಲ್ಲ. ಸ್ವಲ್ಪ ನಮ್ಮ D.Ed ಕಾಲೇಜು ಸ್ಟ್ರೆಂತ್ ಕಡಿಮೆ ಆಯಿತು. ಬಟ್ ಇತ್ತೀಚೆಗೆ ಕಳೆದ 1 ವರ್ಷದಿಂದ ಈ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ 1 to 5th PST ಅಂತ ಕರೀತಾರೆ, ಪ್ರೀ ಸರ್ವಿಸ್ ಟೀಚರ್ ಅಂತ ಕರೀತಾರೆ. ಮತ್ತು ಈ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಭರವಸೆ ಕೊಟ್ಟಿದ್ದಕ್ಕಾಗಿ ಈ ಕಳೆದ 2 ವರ್ಷಗಳಿಂದ ನಮ್ಮ D.Ed ಕಾಲೇಜಲ್ಲಿ ನಮ್ಮ ಅಡ್ಮಿಷನ್ ಕೂಡ ಜಾಸ್ತಿ ಆಗ್ತಾಯಿದೆ ಸರ್. 2014ರಿಂದ ನಾವು 2014ರಲ್ಲಿ ಏನು D.Ed ಕಾಲೇಜು ಅವನತಿ ಸಾಗ್ತಾ ಬಂತು. ನಮ್ಮ ಸ್ವಾಮೀಜಿಗಳು ಇನ್ನು D.Ed ಕಾಲೇಜ್ ಮುಚ್ಚೋ ಪರಿಸ್ಥಿತಿ ಬಂದರೆ ನಿಮ್ಮ ಕುಟುಂಬಗಳು ಬೀದಿಗೆ ಬರಬಾರ್ದು ಅಂತ ತಿಳ್ಕೊಂಡು ಅವರ ಸ್ವಇಚ್ಛೆಯಿಂದ ಒಂದು ಪದವಿ ಪೂರ್ವ ಕಾಲೇಜ್ ಯಾಕೆ ಮಾಡಬಾರ್ದು ಅಂತೇಳಿ ಅವರು ನಮ್ಮ ಅಜ್ಜರ ಒಂದು ಇಚ್ಛೆಯಂತೆ ಪದವಿ ಪೂರ್ವ ಕಾಲೇಜು ಸ್ಟಾರ್ಟ್ ಆಯಿತು. ಕಳೆದ 10 ವರ್ಷದಿಂದಲೂ ಕೂಡ ನಾವು ಪದವಿ ಪೂರ್ವ ಕಾಲೇಜ್ ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ. ನಮ್ಮಲ್ಲಿ ಸೈನ್ಸು, ಕಾಮರ್ಸು, ಆರ್ಟ್ಸು 3 ಪರ್ಮಿಷನ್ ಇದೆ. ಅದರ ಬಳ್ಳಾರಿ ಹತ್ತಿರ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಈ ಬಳ್ಳಾರಿಗೆ ಹೋಗ್ತಾ ಇದ್ದಾರೆ. ನಾವು ಇಲ್ಲಿ ನಮ್ಮ ಒಳ್ಳೆಯ ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ಎಲ್ಲ ಇದೆ. ನಮ್ಮ ಮಠದ ಭಕ್ತರು ಇದ್ದಾರೆ. ಮಠದ ಭಕ್ತರು ಅವ್ರ ಮಕ್ಕಳಿಗೆ ಇಲ್ಲೇ ಸೇರ್ರಪ್ಪ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ಅವರ ಮಾತನ್ನು ಲೆಕ್ಕಿಸದೆ ಅವರ ವಿರುದ್ಧವಾಗಿ ನಿಂತ್ಕೊಂಡು ಇಲ್ಲ ನಾನು ಬಳ್ಳಾರಿಗೆ ಹೋಗ್ತೀನಿ ಅಂಥೇಳಿ ಅವರ ಒಂದು ಇಚ್ಛೆ. ಯಾಕಂದರೆ ಇಲ್ಲೇ ನಾವು ಒಂದು ಸಲ ಬಂದ ಮೇಲೆ ಹೊರಗಡೆ ಬಿಡೋದೇ ಇಲ್ಲ. ಎಲ್ಲೆಲ್ಲ CC ಕ್ಯಾಮ್ರಾಗಳಿದ್ದಾವೆ, ಹೊರಗಡೆ ಬಿಡೋದೇ ಇಲ್ಲ. ಅವ್ರಿಗೆ ಬಹುಶಃ ಫ್ರೀಡಮಿಗೆ ಅವಕಾಶ ಸಿಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ಏನು ಮಾಡ್ತಿದ್ದಾರೆ, ಮಕ್ಕಳು ಹೆಚ್ಚಾಗಿ ಬಳ್ಳಾರಿ ನಗರಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ನಾವು ಸಂಸ್ಕಾರ ಕಲಿಸ್ತೀವಿ, ಸಂಸ್ಕೃತಿ ಕಲಿಸ್ತೀವಿ, ಒಳ್ಳೆ ಜೀವನ ಕಲಿಸ್ತೀವಿ ಅಂದರೂ ಕೂಡ ಇತ್ತೀಚಿನ ಮಕ್ಕಳು ಅವ್ರು ಏನಾಗಿದ್ದಾರೆ ಅಂತಂದರೆ ಈ ಮೊಬೈಲ್ ಸಂಸ್ಕೃತಿಗೆ ಬಿದ್ದು ಅವ್ರು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ನಾವು ಕಾಲೇಜ್ ಮುಚ್ಚಿಲ್ಲ. ನಮ್ಮ ಸ್ವಾಮೀಜಿ ಏನು ಹೇಳ್ತಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಕಾಲೇಜ್ ಮುಚ್ಚಬೇಡಿ, ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ, ಎಷ್ಟು ಜನ ಸ್ಟ್ರೆಂತ್ ಆಗುತ್ತೋ ಅಷ್ಟೇ ಬರಲಿ, ತೊಂದರೆ ಏನಿಲ್ಲ. ನಾವು ಭಿಕ್ಷೆ ಬೇಡಿ ಆದರೂ ಕೂಡ ನಿಮಗೆ ನಾವು ಸಂಬಳ ಹಾಕ್ತೇವೆ, ನೀವು ಸಂಬಳದ ಬಗ್ಗೆ ನೀವೇನು ಆಲೋಚನೆ ಮಾಡಿಬಿಟ್ರೆ ಅಂತ ಹೇಳಿದಾಗ ಇಲ್ಲಿ ನಮಗೆ ಸಂಬಳ ಇಂಪಾರ್ಟೆಂಟ್ ಅಲ್ಲ, ನಮಗೆ ವಿದ್ಯೆ ಇಂಪಾರ್ಟೆಂಟ್. ಮಕ್ಕಳಿಗೆ ನಾವೇನು ಎಲ್ಲ ದಾನಗಳಿಂತಲೂ ಕೂಡ ವಿದ್ಯಾದಾನ ಬಹಳ ಪ್ರಮುಖ. ಹಾಗಾಗಿ ನಾವು ಅವ್ರ ಸಂಬಳ ಎಷ್ಟೇ ಕೊಟ್ಟರೂ ಕೂಡ ನಾವು ಇರಲಿ, ಸಂಬಳ ಕೊಟ್ಟಿದ್ದು ಮುಖ್ಯ ಅಲ್ಲ, ನಾವಿಲ್ಲಿ ವಿದ್ಯೆ ಕಲಿಸಿದ್ದು ಮುಖ್ಯ. ನಮ್ಮ ಸ್ವಾಮೀಜಿಗಳು ಭಾಳ ಹೇಳ್ತಾರೆ, ನೀವು ಸಂಬಳಕ್ಕಾಗಿ ಕೆಲಸ ಮಾಡಬೇಡಿ, ಮಕ್ಕಳ ಭವಿಷ್ಯಕ್ಕಾಗಿ ಕೆಲಸ ಮಾಡಿ ಅಂತೇಳಿ ಆ ಒಂದು ಮಾತು ಹೇಳಿದಾಗ ಆಯಿತು ಅಜ್ಜಾರೆ, ನಾವು ನಮ್ಮ ಒಂದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶ್ರಮ ಪಡ್ತೀವಿ ಅಂತೇಳಿ ನಾವು ಕಳೆದ 21 ವರ್ಷದಲ್ಲಿ ಕೂಡ ಕೆಲಸ ಮಾಡ್ತಿದ್ದೀವಿ ಸರ್. ನಾವು ಈ ಮಠದ ಮಹಿಮೆ, ಈ ಜಾಗದ ಮಹಿಮೆ ಬಹಳ ಚೆನ್ನಾಗಿದೆ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ತಮ್ಮ ಬದುಕನ್ನು, ತಮ್ಮ ನೆಲೆಯನ್ನು ಕಟ್ಕೊಂಡಿದ್ದಾರೆ. ಅಂದರೆ ಅದಕ್ಕೆ ನಮ್ಮ ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಅವರ ಒಂದು ಏನು ಆಶೀರ್ವಾದ ಏನಿದೆ ಅದು ನಮ್ಮ ಮೇಲೆ ಇದೆ. പക്ഷെ ಇವತ್ತು ನನಗೂ ಕೂಡ ಒಳ್ಳೆಯದಾಗಿದೆ. ಯಾಕೆಂದರೆ ನಮ್ಮ ಶ್ರೀಮತಿ ಅವರಿಗೆ 2020ರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕಿಯಾಗಿ ಅವರು ಸೇವೆಯನ್ನು ಆರಂಭಿಸಿದ್ದಾರೆ ಅಂತಂದರೆ ಅದಕ್ಕೆ ಈ ಒಂದು ಮಣ್ಣಿನ ಒಂದು ಆ ಮಣ್ಣಿನ ಗುಣ ಅದಿದೆ ಅಂಥೇಳಿ ನನಗೆ ಆಗಿದ್ರೂ ಕೂಡ ಪರೋಕ್ಷವಾಗಿ ನನಗೆ ಒಳ್ಳೆಯದಾಗಿದೆ. ನಮ್ಮ ಮಕ್ಕಳು ಕೂಡ ಈಗ ಮಗ 2nd PUC ಓದ್ತಾ ಇದ್ದಾನೆ, ಮಗಳು ಆಕೆ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಒಟ್ಟಾರೆಯಾಗಿ ಯಾಕೋ ಏನೋ ನಾವು ಮಠನ ಬಿಡಬೇಕು ಅಂದ್ಕೊಂಡ್ರೂ ಕೂಡ ಈ ಮಠದ ಜಾಗ ನಮ್ಮನ್ನು ಬಿಡ್ತಾ ಇಲ್ಲ. ಬಹುಶಃ ಈ ಏನು 2004ರಲ್ಲಿ ಕಾಲೇಜ್ ಸ್ಥಾಪನೆ ಆದಾಗಿನಿಂದ ನಾನು ಮತ್ತು ಇಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರು ಮಾಳೇಗೌಡ ಸರ್ ಅವರು ಮತ್ತು ನಮ್ಮ FDC ಕ್ಲರ್ಕು ಗಂಗಾಧರ್ ಹಲ್ಕರ್ಣಿ ಅಂತೇಳಿ ಬೆಳಗಾಂನವರು ಬೇರೆಯವರೆಲ್ಲರೂ ಕೂಡ ಬಂದುಬಿಟ್ಟೋದ್ರು ಕೂಡ ಈ ಒಂದು ಜಾಗದ ಬಂಧ ಏನಿದೆಯಲ್ಲ ಆ ಬಂಧ ನಮಗಿನ್ನೂ ಕೂಡ ಇದುವರೆಗೂ ಕೂಡ ಬಿಡ್ತಾ ಇಲ್ಲ. ಅದಿನ್ನೂ ಎಷ್ಟು ಜನ ನಾವು ನಮ್ಮ ಶಿವಾನಂದ ಭಾರತಿ ಸ್ವಾಮೀಜಿ ಅವರ ಸೇವೆ ಮಾಡಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಬರೆದಿದೆಯೋ ಅಲ್ಲಿವರೆಗೂ ಕೂಡ ನಾವು ಮಾಡ್ತೀವಿ.
ಬಹುಶಃ ನಾವು ಈ PU ಕಾಲೇಜನ್ನು ಕೂಡ ಉತ್ತಮ ರೀತಿಯಲ್ಲಿ ಗುಣಮಟ್ಟದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್.